ನೋಡೋಣ. ನನ್ನ ಜೊತೆ ಸೇರಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದ ತಂದೆ, ನಿಮಗೆ ಸ್ತೋತ್ರಗಳು ತಂದೆ. ಈ ದಿನ ತಂದೆ ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ನನಗೆ ಒಳ್ಳೆಯ ಸಮಯವನ್ನು ಮಾಡಿಕೊಟ್ಟಿದ್ದೀರ ತಂದೆ. ಅದಕ್ಕಾಗಿ ಸ್ತೋತ್ರಗಳು ತಂದೆ. ಹೇಳುವಂಥ ಮಾತುಗಳು ಕೇವಲ ನಿಮ್ಮ ಮಾತುಗಳು, ನಿಮ್ಮ ಆಲೋಚನೆಯಿಂದ ಮಾತನಾಡುವುದಕ್ಕೆ ಪವಿತ್ರಾತ್ಮನ ಸಹಾಯವನ್ನು ಒದಗಿಸಿಕೊಟ್ಟು ಪ್ರಾರಂಭದಿಂದ ಅಂತ್ಯದವರೆಗೂ ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮ ಒಬ್ಬರದೇ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ನನ್ನ ರಕ್ಷಕನಾದ ಕ್ರಿಸ್ತೇಸನನ್ನು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಪ್ಪ ತಂದೆ. ಆಮೇಲೆ ಎಲ್ಲ ದೇವ ಜನರಿಗೆ ಕ್ರಿಸ್ತೇಸನ ನಾಮದಲ್ಲಿ ವಂದನೆಗಳು ಪ್ರೇರೆ. ಈ ದಿನ ದೇವರ ಮಾತುಗಳನ್ನು ನೋಡಿಕೊಳ್ಳೋಣ. ನಿನ್ನೆಯ ದಿನದಲ್ಲಿ ನಾವು ಆದಿಕಾಂಡ ಸುಮಾರು 6ನೇ ಅಧ್ಯಾಯ ಸುಮಾರು 14ನೇ ವಚನದವರೆಗೂ 13 ಕಂಪ್ಲೀಟ್ ಆಗಿದೆ. ಈಗ ಮುಂದಿನ ಭಾಗವನ್ನು ನೋಡಿಕೊಳ್ಳುವುದಾದರೆ ನಾವು ದೇವರು ನೋಹನಿಗೆ ತುರಾಯಿ ಮರವನ್ನು ತೆಗೆದುಕೊಂಡು ಅದರಿಂದ ನೀನು ನಾವೆಯನ್ನು ಕಟ್ಟು, ಎಲ್ಲ ದೇಹಿಗಳಿಗೂ ನನ್ನ ಅಂತ್ಯವನ್ನು ಸಿದ್ಧ ಮಾಡ್ತಾಯಿದ್ದೀನಿ. ಮನುಷ್ಯರಿಲ್ಲಂಥ ಮಾನವರು ತನ್ನ ನಡತೆಯನ್ನು ಕೆಡಿಸಿಕೊಂಡಂಥ ಕಾರಣಕ್ಕೆ ಇವರನ್ನು ಈ ರೀತಿಯಲ್ಲಿ ನೋಡಿ ನಾನು ಸಹಿಸ್ಕೊಂಡಿರೋಕ್ಕಾಗ್ತಾಯಿಲ್ಲ. ಯಾಕಂದರೆ ಈ ಮರ ಏನಾಗ್ತಾಯಿದೆ ಅಂದರೆ ಫಲ ಕೊಡ್ತಾಯಿಲ್ಲ, ಒಳ್ಳೆಯ ಫಲವನ್ನು ಕೊಡದಂಥ ಕಾರಣಕ್ಕೆ ಈ ಮರವನ್ನು ನೋಡಿದಂಥ ಸುತ್ತಮುತ್ತಲಿರುವಂಥ ಮರಗಳಿಗೂ ಈ ಬೇರುಗಳು ಏನಾಗ್ತಾಯಿದೆ ಹೋಗಿ ತಗಲಿ ಆ ಒಳ್ಳೆಯ ಮರಗಳು ಕೂಡ ಕೆಟ್ಟೋಗ್ತಾಯಿದೆ ಪ್ರೇರೆ. ಆದ್ದರಿಂದ ದೇವರು ಆಲೋಚನೆ ಮಾಡಿದ್ದು ಎಲ್ಲ ದೇಹಿಗಳಿಗೂ ನಾನು ಅಂತ್ಯವನ್ನು ಸಿದ್ಧ ಮಾಡ್ತಾಯಿದ್ದೀನಿ. ಆದ್ದರಿಂದ ಈ ಪ್ರಪಂಚದ ಜನರಿಗೆ ನಾನು ಮುಕ್ತಾಯಗೊಳಿಸೋದಕ್ಕೆ ನಾನು ಸಿದ್ಧನಾಗ್ತಾಯಿದ್ದೀನಂತ ದೇವರ ಆ ಕಾಲದಲ್ಲಿ ತೆಗೆದುಕೊಂಡಂಥ ತೀರ್ಮಾನವನ್ನು ನಾವು ನೋಡ್ತಾ ಇದ್ದೇವೆ ಬೇರೆ. ಈಗ ದೇವರು ತುರಾಯಿ ಮರದಿಂದ ನೀವು ಇಷ್ಟು ಮೊಳ ಉದ್ದ, ಇಷ್ಟು ಮೊಳ ಅಗಲ ಒಂದು ನಾವೆಯನ್ನು ಕಟ್ಟುವಂಥ ದೇವರು ಅಪ್ಪಣೆ ಕೊಟ್ಟಾಗ ನೋಹನು ಪ್ರೇರೆ ಎಷ್ಟೋ ವರ್ಷಗಳು ಪ್ರೇರೆ ಆ ನಾವೇನು ಕಟ್ಟೋದಕ್ಕೆ ಆತನ ಕುಟುಂಬದ ಜೀವಿತವನ್ನು ತ್ಯಾಗ ಮಾಡಿದ್ರು ಪ್ರೇರೆ. ಅದಾಯ್ತಾ ಪ್ರೇರೆ? ಎಷ್ಟೋ ವರ್ಷಗಳು ದೇವರು ಹೇಳಿದಂಥ ಒಂದು ಆಜ್ಞೆಯನ್ನು ಆತನು ಪರಿಪಾಲಿಸುತ್ತಾ ಅದು ಎಷ್ಟು ದೊಡ್ಡ ನಾವೇ ಅಂದರೆ ಪ್ರೇರೆ ಸಣ್ಣ ಪುಟ್ಟ ನಾವೇ ಅಲ್ಲ, ಸಾವಿರಾರು ಲಕ್ಷ ಗಂಟಲೆ ಇರುವಂಥ ಪ್ರಾಣಿಗಳನ್ನು ಜೊತೆಯಾಗಿ ನಾವೆಲ್ಲೇ ಸೇರಿಸ್ಬೇಕಾಗಿತ್ತು ಪ್ರೇರೆ ಆ ದಿನ. ಬಹಳ ಪ್ರಾಣಿ ಪಕ್ಷಿಗಳು ಜೊತೆಯಾಗಿ ಜೋಡಿಯಾಗಿ ಅಂದರೆ ಒಂದು ಗಂಡು ಒಂದು ಹೆಣ್ಣು, ಯಾಕಂದರೆ ಸಂತಾನ ಅಭಿವೃದ್ಧಿ ಆಗಬೇಕಲ್ಲ, ಅದಕ್ಕೋಸ್ಕರ ಒಂದು ಗಂಡು ಒಂದು ಹೆಣ್ಣನ್ನು ದೇವರೇನು ಮಾಡ್ತಾಯಿದ್ರೆ ನೋಹನ ಬಳಿ ಪ್ರಾಣಿಗಳನ್ನು ಕಳಿಸ್ತಾ ಇದ್ದಾರೆ ಪ್ರೇರೆ. ಆ ನೋಹನ ನಾವೇ ಒಳಗಡೆ ಜೊತೆಯಾಗಿ ಎಲ್ಲ ಪ್ರಾಣಿಗಳು ಸಕಲ ಜಾತಿಗಳಲ್ಲಿಯೂ ಎರಡೆರಡು ಬದುಕುವುದಕ್ಕಾಗಿ ನಿನ್ನ ಬಳಿಗೆ ಬರುವವು ಮತ್ತು ನಿನಗೂ ಅವುಗಳಿಗೂ ಪೋಷಣೆಯಾಗುವಂತೆ ಸಕಲ ವಿಧವಾದ ಆಹಾರ ಪದಾರ್ಥಗಳನ್ನು ನಿನ್ನ ಬಳಿಯಲ್ಲಿ ಕೂಡಿಸಿಡಬೇಕು ಎಂದು ಹೇಳಿದನು. ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ಬೇರೆ ಅಷ್ಟು ಪ್ರಾಣಿ ಪಕ್ಷಿಗಳಿಗೆ ನೋಹನು ಆಹಾರವನ್ನು ಸಿದ್ಧ ಮಾಡ್ತಾ ಇದ್ದಾನೆ ಬೇರೆ ಪ್ರಾಣಿಗಳಿಗೆ. ಮುಂದೆ ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ. 7ನೇ ಅಧ್ಯಾಯ. ನಾವೆಯಲ್ಲಿ ಸೇರಿರಿ. ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. ಎಲ್ಲ ಶುದ್ಧ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು, ಶುದ್ಧವಲ್ಲದ ಪಶುಗಳಲ್ಲಿ 2 ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೋ. ಪಕ್ಷಿಗಳಲ್ಲಿಯೂ 7 ಗಂಡು ಹೆಣ್ಣುಗಳನ್ನು ತೆಗೆದುಕೋ. ಹೀಗೆ ಆಯಾ ಜಾತಿಯನ್ನು ಭೂಮಿಯ ಮೇಲೆ ಉಳಿಸಿ ಕಾಪಾಡಬೇಕು. 7 ದಿನಗಳಾದ ನಂತರ ನಾನು ಭೂಮಿಯ ಮೇಲೆ 40 ದಿವಸ ಹಗಲಿರುಳು ಮಳೆಯನ್ನು ಸುರಿಸಿ ನನ್ನಿಂದಾದ ಜೀವರಾಶಿಗಳನ್ನೆಲ್ಲ ಭೂಮಿಯ ಮೇಲಿನಿಂದ ಅಳಿಸಿಬಿಡುತ್ತೇನೆ. ಏನು ಪ್ರೇರೆ? ಅನೇಕರು ಅಂತಾರೆ ಪ್ರೇರೆ, ಈಗ ಚಿಕ್ಕ ಮಗು ಪ್ರಾಣ ಹೋಗಿದೆ, ನಿಮ್ಮ ದೇವರು ಯಾಕೆ ಕಾಪಾಡಲಿಲ್ಲ ಅಂತ ಅನೇಕರು ಕ್ವಶನ್ ಮಾಡ್ತಾರೆ. ದೇವರಿಂದ ಆಗಿದ್ದು ಪ್ರೇರೆ, ಪ್ರತಿಯೊಂದು ದೇವರಿಗೋಸ್ಕರ ದೇವರಿಂದ ಉಂಟಾದದ್ದು. ಅರ್ಥ ಆಯ್ತಾ? ಅವ್ರಿಗೊಂದು ಆಯುಷ್ಕಾಲ ಇರುತ್ತೆ ಪ್ರೇರೆ. ಅವರೊಂದು ಆಯುಷ್ಕಾಲ ಮುಗಿದಾದ್ಮೇಲೆ ಈ ಲೋಕದ ಯಾತ್ರೆನ ಬಿಡಲೇಬೇಕು. ಕೆಲವರಿಗೆ ಹೆಚ್ಚಾದಂಥ ಆಯುಷ್ಕಾಲ ಇರುತ್ತೆ, ಕೆಲವರಿಗೆ ಕಡಿಮೆ ಆಯುಷ್ಕಾಲ ಇರುತ್ತೆ. ಓಕೆನಾ? ಆ ಆಯುಷ್ಕಾಲ ಬಂದಾಗ ಹೋಗಲೇಬೇಕು. ಚಿಕ್ಕ ಮಕ್ಕಳು ತೀರೋಗ್ತಾರೆ ಅಂತಂದರೆ ಪ್ರೇರೆ, ಚಿಕ್ಕ ಮಕ್ಕಳಿಗೆ ಪ್ರೇರೆ ದೇವರು ಆದಿ ಸಂಭೂತನು ಪ್ರಾರಂಭದಲ್ಲಿ ಅಂತ್ಯ ತಿಳಿದವನು
ಈ ಲೋಕದ ಪಾಪದಲ್ಲಿ ಈ ಮಗು ಕೂಡ ಬಿದ್ದು ಇದು ಕೂಡ ಪಾಪವನ್ನು ಮಾಡಿ ನನ್ನಿಂದ ದೂರವಾಗಿ ನರಕಕ್ಕೆ ಹೋಗುತ್ತೇನೋ ಅಂತ ದೇವರು ಕೆಲವ್ರನ್ನ ಚಿಕ್ಕ ವಯಸ್ಸಲ್ಲೇ ಕರ್ಕೊಂಡು ಸ್ವರ್ಗದಲ್ಲಿ ಇಕ್ಕೋತಾರೆ ಅವನು. ದೇವರು ಸ್ವರ್ಗದಲ್ಲಿ ಇಟ್ಕೊಂಡು ಅದಕ್ಕೆ ಚೆನ್ನಾಗಿ ಪೋಷಣೆ ಮಾಡ್ತಾರೆ. ನಾವೇನು ಮಾಡ್ತೀವಿ ಬೇರೆ, ನಾವು ಯಾವ ರೀತಿ ಬೆಳೆಸ್ತೀವಿ ಮಕ್ಕಳನ್ನ, ನರಕಕ್ಕೆ ಹೋಗೋವಂಥ ರೀತಿಯಲ್ಲಿ ಬೆಳೆಸ್ಬಿಡ್ತೀವಿ ನಾವು. ಚಿಕ್ಕ ವಯಸ್ಸಲ್ಲೇ ಹಾಡುಗಳು, ಡ್ಯಾನ್ಸ್ಗಳು, ಕ್ಲಬ್ಗಳು, ದೊಡ್ಡ ದೊಡ್ಡ ಫೋನ್ಗಳನ್ನ ಕೊಟ್ಬಿಟ್ಟು ಅವ್ರಿಗೆ ಬೀದಿಲಿ ಬಿಟ್ಬಿಟ್ಟಿರ್ತೀವಿ. ಅವ್ರಿಗೆ ನಮ್ಮ ಮಗ ಎಲ್ಲೋಗ್ತಾ ಇದ್ದಾನೆ, ಯಾವಳ ಜೊತೆ ಸುತ್ತಾಡ್ತಾ ಇದ್ದಾನೆ, ಯಾವನ ಜೊತೆ ಸುತ್ತಾಡ್ತಾವಳೆ ಅಂತ ಯಾರು ಗಮನಿಸೋರು ತಂದೆ ತಾಯಿಗಳು ಇಲ್ಲ ಪ್ರೇರೆ. ಬೀದಿಗೆ ಬಿಟ್ಬಿಟ್ಟಿದ್ದಾರೆ ಪ್ರೇರೆ. ಪ್ರಾಣಿಗಳು ಹೇಗೆ ಬೀದಿಗಳಲ್ಲಿ ಇಟ್ಟಾಡೋದಕ್ಕೆ ಬಿಟ್ಬಿಡ್ದಾರೋ ಆ ಪ್ರಾಣಿಗಳ ಹಾಗೆ ನಾವು ಕೂಡ ಪ್ರೇರೆ ಮಕ್ಕಳನ್ನು ಹಿಂಬಾಲಿಸಲ್ಲ. ಎಲ್ಲೋಗ್ತಾರೋ, ಯಾವನ ಜೊತೆ ಕೂತಿದ್ದಾರೋ, ಯಾವನ ಜೊತೆ ಮಲಗಿದಾರೋ ಅಂತ ಒಂದು ಚೂರು ಆಲೋಚನೆ ಮಾಡಲ್ಲ ಪ್ರೇರೆ. ನಮ್ಮ ಕೆಲಸ, ನಮ್ಮ ಕಾರ್ಯ, ಲಕ್ಷಾಂತರ ರೂಪಾಯಿ ಸಂಪಾದನೆ, ನಮ್ಮದು ಬಿಸ್ನೆಸ್ ನಡೀತಾ ಇದೆ, ಆ ಮಗನು ಹೋಗ್ತಾ ಇದ್ದಾನೆ ಕಾಲೇಜಿಗೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದನ್ನು ಹೋಗುವಂಥ ಮಾರ್ಗ ಮುಂದೆ ಗೊತ್ತಾಗುತ್ತೆ. ಆದರೂ ಗೊತ್ತಾದರೂ ಪ್ರಯೋಜನ ಏನಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸಮಯ ತುಂಬ ಮುಂದೆ ಹೋಗಿರುತ್ತದೆ. ದೇವರು ಏನು ಡಿಸಿಷನ್ ತಗೋದವ್ರು ಅಂತ ನೋಡಿ. ಯೆಹೋವನು ಆಜ್ಞಾಪಿಸಿದ್ದನ್ನೆಲ್ಲ ನೋಹನು ಮಾಡಿದನು. ಭೂಮಿಯ ಮೇಲೆ ಜಲಪ್ರಳಯ ಉಂಟಾದಾಗ ನೋಹನು 600 ವರ್ಷದವನಾಗಿದ್ದನು. ಆಗ ನೋಹನು ಪ್ರಳಯವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಿದನು. ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಶುದ್ಧ ಪಶುಗಳಲ್ಲಿಯೂ ಪಕ್ಷಿಗಳಲ್ಲಿಯೂ ಕ್ರಿಮಿಕೀಟಗಳಲ್ಲಿಯೂ ಗಂಡು ಹೆಣ್ಣು ಜೋಡಿ ಜೋಡಿಯಾಗಿ ಬಂದು ನೋಹನ ಬಳಿಯಲ್ಲಿ ನಾವೆಯಲ್ಲಿ ಸೇರಿದವು. ಆ 7 ದಿವಸಗಳಾದ ನಂತರ ಜಲಪ್ರಳಯವು ಭೂಮಿಯ ಮೇಲೆ ಬಂತು. ನೋಹನ ಜೀವಮಾನದ 600ನೇ ವರ್ಷದ 2ನೆಯ ತಿಂಗಳಿನ 17ನೆಯ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು, ಆಕಾಶದ ತೋಬುಗಳು ತೆರೆದವು. 40 ದಿನವೂ ಹಗಲು ಇರುಳು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು. ಆ ದಿನದಲ್ಲಿ ನೋಹನು, ಶೇಮ್, ಹಾಮ್, ಎಫತ್, ಅವನ ಮಕ್ಕಳು, ಅವನ ಹೆಂಡತಿಯು 3 ಮಂದಿ ಸೊಸೆಯರು, ಅಂದರೆ ಸಕಲ ವಿಧವಾದ ನಾವೆಯಲ್ಲಿ ಸೇರಿದರು. ಎಲ್ಲ ಪ್ರಾಣಿಗಳಲ್ಲಿ, ಅಂದರೆ ಸಕಲ ವಿಧವಾದ ಮೃಗ ಕ್ರಿಮಿಕೀಟಗಳಲ್ಲಿಯೂ ಪಕ್ಷಿ ಮೊದಲಾದ ರೆಕ್ಕೆಗಳುಳ್ಳ ಎಲ್ಲ ಜೀವಿಗಳಲ್ಲಿಯೂ 2 ತಮ್ಮ ತಮ್ಮ ಜಾತಿಗನುಸಾರವಾಗಿ ನಾವೆಲ್ಲಿ ಸೇರಿದು. ಏನು ಪ್ರೇರೆ, ಮನುಷ್ಯರಿಗೆ 100 ವರ್ಷ ಸುವಾರ್ತೆ ಸಾರ್ತಾ ಇದ್ದಾನೆ. ನೋಹನು 100 ವರ್ಷ. ಒಬ್ಬ ಆದರೂ ಪ್ರೇರೆ ಆಲೋಚನೆ ಮಾಡೋದನ್ನ. ಮಳೆ ಬರ್ತಾಯಿತ್ತಾ ಅಂದರೆ ಪ್ರೇರೆ, ಮಳೆ ಹೇಗೆ ಬರುತ್ತೆ, ಆಕಾಶದಿಂದ ಮಳೆ ಬರುತ್ತಾ, ನೀರು ಬರುತ್ತಾ ಅಂತ ಅನೇಕರು ಕಾಮಿಡಿ ಮಾಡಿರ್ಬೋದು ಆ ದಿನದಲ್ಲಿ. ಈ ದಿನನು ಯೇಸು ಕ್ರಿಸ್ತನ 2ನೇ ಮರಣದಿಂದ ಬರ್ತಾ ಇದ್ದಾನೆ, 2ನೇ ಮರಣದಲ್ಲಿ ಬರ್ತಾ ಇದ್ದಾನೆ. ಆತನು ಭೂಮಿಯ ಕಟ್ಟ ಕಡೆ ಇರುವಂಥ ಎಲ್ಲ ಜನಾಂಗದವ್ರನ್ನು ಮರಣದಿಂದ ಎಬ್ಬಿಸ್ತಾನೆ. ಸಮಾಧಿಯಲ್ಲಿರೋರು ಕೂಡ ಆತನ ಧ್ವನಿಯನ್ನು ಕೇಳುವ ಸಮಯ ಬರುವುದು. ಎಲ್ಲ ದೇವದೂತರು ಸಮೇತ ಆಕಾಶದ ಮೇಲೆ ನಡ್ಕೊಂಡು ಬರ್ತಾನೆ ಅಂತ ಅಂದರೆ ಕುದುರೆಯಲ್ಲಿ, ಹೌದಾ ಕಾಮಿಡಿ ಮಾಡ್ತಾಯಿದ್ದೀರಾ ಅಂತ ಈ ದಿನವೂ ಕೂಡ ನೋಹನ ಹಾಗೆ ಗೇಲಿ ಮಾಡೋರಿದ್ದಾರೆ. ನೋಹನಿಗೆ ಗೇಲಿ ಮಾಡಿದ ಹಾಗೆ ಈ ದಿನ ದೇವರ ವಾಕ್ಯವನ್ನು ಸಾರುವಂಥ ಅನೇಕ ಜನದವರಿಗೆ, ಸೇವಕರಿಗೆ ಪರಿಹಾಸ್ಯ ಮಾಡೋರಿದ್ದಾರೆ ಪೇರೆ. ಹೇಗೆ ಬರ್ತಾನೆ? ಆಕಾಶದಲ್ಲಿ ಬರ್ತಾನೆ. ಆ ದಿನ ಫಸ್ಟ್ ಟೈಮ್ ಮಳೆ ಬಂತು ಪೇರೆ. ಫಸ್ಟ್ ಟೈಮು ದೇವರ ವಾಕ್ಯ ಆದಿಕಾಂಡದಲ್ಲಿ ಭೂಮಿಯು ತೋಯಿಸುತ್ತಿತ್ತು. ಆಗಿನ್ನೂ ದೇವರು ಮಳೆ ಸುರಿಸಿರಲಿಲ್ಲ. ಫಸ್ಟ್ ಟೈಮು ಅಷ್ಟು ಮಳೆ ಸುರಿದಿದ್ದು ಪ್ರೇರೆ. 40 ದಿವಸ ಹಗಲು ಇರುಳು. ಅರ್ಥ ಮಾಡ್ಕೊಳ್ಳಿ ಪ್ರೇರೆ, ಭೂಮಿಯ ಮೇಲೆ ನೀರು. ಓಕೆನಾ? ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು. ಆ ದಿನದಲ್ಲಿ ನೋಹನು ನಾವೆಲ್ಲಿ ಅವ್ರ ಕುಟುಂಬ ಸೇರ್ಕೋತು ಪ್ರೇರೆ. ಏನು ಪ್ರೇರೆ? ಯೆರೆಮೀಯ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 12ನೇ ವಚನದಲ್ಲಿ ಇವರು ಪಶುಪ್ರಾಯರು ಅಂತ ಹೇಳ್ತಾರೆ ಪ್ರೇರೆ ವಾಕ್ಯ. ಈ ಜನರು ಏನು ಪ್ರೇರೆ, ಪಶುಗಿಂತಲೂ ಜ್ಞಾನಹೀನರಾಗಿ ಉಳ್ಕೊಬಿಟ್ರು ಪ್ರೇರೆ. ಪಶುಗಿಂತಲೂ ಜ್ಞಾನಹೀನರಾದರು. ಲೆಕ್ಕ ಹಾಕಿ ಪ್ರಾಣಿಗಳು ದೇವ್ರ ಮಾತಿಗೆ ಒಳಪಟ್ಟು ಜೋಡಿ ಜೋಡಿಯಾಗಿ ನಾವೆಲ್ಲಿ ಬಂದು ಸೇರ್ಕೋತಾ ಐತೆ. ಪ್ರಾಣಿ ಮಾತು ಕೇಳುತ್ತಾ? ಚಿಕ್ಕ ಚಿಕ್ಕ ಹುಳಗಳು, ಜಂತುಗಳು, ಕ್ರಿಮಿಗಳು ಅಂದರೆ ಎಷ್ಟಿರುತ್ತೆ ಪ್ರೇರೆ? ದುರ್ಬೀನ್ ಹಾಕೊಂಡು ನೋಡಬೇಕು, ಹಾಗಿರುತ್ತೆ. ಅದರಲ್ಲೂ ಗಂಡು ಹೆಣ್ಣು ಅಂತೆ ಪ್ರೇರೆ. ಅರ್ಥ ಮಾಡ್ಕೊಳ್ಳಿ ಪ್ರೇರೆ, ಗಂಡು ಹೆಣ್ಣು. ದೇವರು ಹೇಳಿದ ಮಾತಿಗೆ ಕ್ರಿಮಿಕೀಟಗಳು ಒಳಪಟ್ಟು ದೊಡ್ಡ ಆನೆಗಳು, ಸಿಂಹಗಳು ಅಲ್ವಾ? ಆ ದಿನ ನಾವೆಲ್ಲಿ ಉಳ್ಕೊಂಡಿರೋವೇ ಅಲ್ವಾ ಇವತ್ತು ಇಲ್ಲಿ ಬೆಳೀತಾ ಇರೋದು, ನಮ್ಮ ಮುಂದೆ ನಿಂತಿರೋದು. ಇನ್ನು ಬೇರೆ ಪ್ರಾಣಿನ ಆಕಾಶದಿಂದ ಉದುರಲಿಲ್ವಲ್ಲ. ಜುರಾಸಿಕ್ ಪಾರ್ಕು ಕೂಡ ಬೇರೆ ಅದರಲ್ಲಿ
ಜುರಾಕ್ಸಿಕ್ ಪಾರ್ಕ್ ಇತ್ತಾ? ಹೌದು ಪ್ರೇರೆ. ಎಷ್ಟು ದೊಡ್ಡ ನಾವೇ ಕಟ್ಟಿರಬೇಕು ದೇವರ ಮಾತಿಗೆ ಒಳಪಟ್ಟು. ಎಷ್ಟು ದೊಡ್ಡದು ಇರಬೇಕು ಪ್ರೇರೆ ಅದು. ಎಷ್ಟೋ ವರ್ಷ ಕಟ್ಟಿದ್ದಾನೆ ಅದು. 100 ವರ್ಷ ಸುವಾರ್ತೆ ಸಾರ್ತಾ ಅದನ್ನು ಕಟ್ಟಿದ್ದಾನೆ ಅಂದರೆ ಪ್ರೇರೆ ಸುಮಾರು ಹೆಚ್ಚು ಕಮ್ಮಿ 100 ವರ್ಷದ ಗಂಟ ನಾವೇ ಕಟ್ಟಿದ್ದಾನೆ. ಕಟ್ಟಿ ಅನೇಕರು ಬಂದು ಗೇಲಿ ಮಾಡ್ತಾರೆ, ಏನು ಮಾಡ್ತಾಯಿದೆಯೋ ನೋಹ, ಹುಚ್ಚಾಗಿಚ್ಚ ಆಗ್ಬಿಟ್ಟಿದ್ದೀನೋ, ಇಷ್ಟು ದೊಡ್ಡದು ಎಂತಕ್ಕೋಸ್ಕರನೋ ಅಂತ ಎಷ್ಟೋ ಗೇಲಿ ಮಾಡಿರ್ಬೋದಾಗಿದ್ದಲ್ಲ ಆ ದಿನದಲ್ಲಿ. ಆದರೂ ನೋಹನು ದೇವರ ಶಬ್ದಕ್ಕೆ ಕಿವಿಗೊಟ್ಟನು. ಈ ದಿನ ದೇವರು ಹೇಳುವಂಥ ಮಾತು, ಈ ದಿನ ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು, ಎಷ್ಟೋ ಒಳ್ಳೆಯದಾಗುತ್ತೆ ಪ್ರೇರೆ, ಒಳ್ಳೆಯದಾಗುತ್ತೆ ಪ್ರೇರೆ. ದೇವ್ರ ಮಾತಿಗೆ ಕಿವಿ ಕೊಡಿ ಪ್ರೇರೆ, ಯಾರ ಮಾತಿಗೂ ಕಿವಿ ಕೊಡಬೇಡಿ. ಇದು ಮತದ ಗ್ರಂಥ, ಇದು ಒಂದು ವರ್ಗದ ಗ್ರಂಥ, ಇದು ಜಾತಿಯ ಗ್ರಂಥ ಅಂತ ನೀವು ಮನುಷ್ಯರ ಸ್ವರಕ್ಕೆ ಕಿವಿಗೊಟ್ಟರೆ, ಮನುಷ್ಯರ ಮಾತನ್ನು ಕೇಳಿದ್ರೆ ನಿಜವಾಗ್ಲೂ ನಾವು ರಕ್ಷಣೆಯನ್ನು ಕಳ್ಕೊತೀವಿ ಪ್ರೇರೆ. ನಮಗೆ ಬರಬೇಕಾದಂಥ ಅದೃಷ್ಟವನ್ನು ಕಳ್ಕೊಂಡು ನಾವು ನಾಶವಾಗ್ತೀವಿ ಪ್ರೇರೆ. ಪ್ರಾಣಿಗಳು ಆ ದಿನ ಬುದ್ಧಿ ಕಲಿತು ನಾವೆಲ್ಲಿ ಸೇರಿದು ಪ್ರಾಣಿಗಳು ಪ್ರೇರೆ. ಬೈಬಲ್ ಗ್ರಂಥದಲ್ಲಿ ನೀವು ನೋಡಿ, ಸಿಂಹ ದೇವ್ರ ಮಾತಿಗೆ ಒಳಪಟ್ಟು ಒಬ್ಬನ ಕೊಂದಾಕಿ ಅವನ ಮಾಂಸ ತಿಂದೆ ನಿನ್ನ ಕೆಲಸ ಮಾಡಿಸ್ಬೇಕು ಅಂದಾಗ ಆ ಸಿಂಹ ಹೋಗಿ ಪ್ರವಾದಿಯನ್ನು ಕೊಂದು, ಕತ್ತೇನು ಆ ಸಿಂಹವು ಅಲ್ಲೇ ಇರುತ್ತೆ, ಕತ್ತೇನು ಮುಟ್ಟಲ್ಲ, ಆ ಮನುಷ್ಯನ ಮಾಂಸನೂ ತಿನ್ನಲ್ಲ. ಯಾಕೆಂದರೆ ದೇವ್ರು ಅಪ್ಪನೇ ಕೊಟ್ಟಿಲ್ಲ ಮನುಷ್ಯನ ತಿನ್ನೋದಕ್ಕೆ, ಅದಕ್ಕೆ ಕೊಂದು ಅಲ್ಲೇ ಐತೆ ಇಂತೈತೆ. ಓಕೆನಾ? ಭಕ್ತನಾದ ಯೋನನು ಮೀನನ್ನು ಹೊಟ್ಟೆ ಒಳಗಡೆ ಸಿಕ್ಕಾಕೊಂಡಾಗ ಪ್ರೇರೆ 3 ದಿನ ಮೀನನ್ನು ಹೊಟ್ಟೆ ಒಳಗಡೆ ಇದ್ದರೂ ಆ ಒಂದು ತಿಮಿಂಗ್ಲ ಅದನ್ನು ತಿನ್ನಲಿಲ್ಲ ಪ್ರೇರೆ, ಆ ಯೋನನನ್ನು ತಿನ್ನಲಿಲ್ಲ ಪ್ರೇರೆ. ನಮ್ಮ ಬಾಯಲ್ಲಿ ಅರ್ಧ ಗಂಟೆ ಮಟನ್ ಪೀಸು, ಚಿಕನ್ ಪೀಸು ಮುಂತಾದ ಮಾಂಸದ ಪೀಸನ್ನು ಇಟ್ಕೊಂಡು ಅರ್ಧ ಗಂಟೆ ಇರುವಂದ್ರೆ ಇರ್ತೀವ, ತಡ್ಕೊಳ್ತೀವ ನಾವು? ಅಯ್ಯೋ, ಬಾಯಲ್ಲಿ ಜೊಲ್ ಸುರಿತಾ ಇರ್ತದೆ, ಬಟ್ಟೆ ಎಲ್ಲ ಜೊಲ್ಲಾಗೋಯ್ತದೆ ಪ್ರೇರೆ. ಆ ದಿನ ಮೀನು 3 ದಿವಸ ಆ ಮಾಂಸವನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ಬಾಯಲ್ಲಿ ಇಟ್ಕೊಂಡಿರ್ಬೇಕಂದ್ರೆ ದೇವರಿಗೆ ಎಷ್ಟು ಭಯ ಪಡುತ್ತೆ ಪ್ರೇರೆ. ಆ ಪ್ರಾಣಿಗಳು ನಿಜವಾಗ್ಲೂ ನೆನೆಸ್ಕೊಂಡ್ರೆ ನನಗಿನ್ನೂ ಅನಿಸುತ್ತೆ ದೇವ್ರಿಗೆ ನಾನು ಇನ್ನೂ ಎಷ್ಟೋ ಭಯ ಪಡಬೇಕು, ಎಷ್ಟೋ ಭಯ ಭಕ್ತಿಯಿಂದ ನಡ್ಕೋಬೇಕು ಅಂತ ನನಗೆ ಈಗ ಕನ್ವರ್ಕೆ ಆಗ್ತಾಯಿದೆ ಪ್ರೇರೆ. ನಿಮಗೂ ಅದೇ ರೀತಿ ಆಗಬೇಕಂತ ನಾನು ಇಷ್ಟಪಡ್ತೀನಿ ಪ್ರೇರೆ. ದೇವರಿಗೆ ಸಕಲ ಪ್ರಾಣಿಗಳು ಒಳಪಡ್ತಾಯಿದೆ. ಕಾಗೆ ಪ್ರೇರೆ, ಕಾಗೆ ಎಲಿಯನಿಗೆ ಆಹಾರ ಕೊಡೋದಕ್ಕೋಸ್ಕರ ಕೆರೆ ಹಳ್ಳದಲ್ಲಿ ಆತನು ಇರುವಾಗ ಸಮಯಕ್ಕೆ ತಕ್ಕ ಆಹಾರವನ್ನು, ಮಾಂಸವನ್ನು ತಗೊಬಂದು, ಸುಟ್ಟಿರೋ ರೊಟ್ಟಿಯನ್ನು ತಗೊಬಂದು ಕೊಡ್ತಾಯಿದೆ. ರೊಟ್ಟಿ ಬಿಡುತ್ತಾ ಪ್ರೇರೆ ಕಾಗೆಗಳು? ನಾವು ನೋಡ್ತೀವಿ ಅಲ್ಲಿ ಸ್ಕೂಲ್ ಹತ್ರ ಮಕ್ಕಳುಗಳು, ಸ್ಕೂಲ್ ಹುಡುಗರು ತಿಂಡಿ ಪದಾರ್ಥ ಕೈಯಲ್ಲಿ ಇಟ್ಕೊಂಡಿದ್ರೆ ಪ್ರೇರೆ ಕಾಗೆ ಕೈಯಿಂದ ಕಿತ್ಕೊಂಡೈತಿದೆ. ಇನ್ನೊಬ್ಬರಿಂದ ಕೈಯಿಂದ ಕಿತ್ಕೊ ಹೋಗುವಂಥ ಕಾಗೆ ಬಾಯಿಗೆ ಬಂದಂಥ ಮಾಂಸವನ್ನು ಬಿಡ್ತದ? ಆಲೋಚನೆ ಮಾಡಿ. ಮತ್ತು ದೇವರಿಗೆ ಎಷ್ಟು ಒಳೆ ಪಡ್ತಾಯಿದೆ ಪ್ರೇರೆ ಅದು. ಪ್ರಾಣಿಗಳು ದೇವರಿಗೆ ಒಳಪಡ್ತೈತೆ ಪ್ರೇರೆ. ಇದೇ ಎಲೀಷನು ಬೆಟ್ಟವನ್ನು ಏರುವಾಗ ಅಲ್ಲಿರುವಂಥ ಜನರು ಬೋಳು ಮಂಡೆಯವನೇ ಅಂತ ಕಾಮಿಡಿ, ಅಂದರೆ ಈ ಒಂದು ಶತಮಾನದ ಭಾಷೆಯಲ್ಲಿ ನೋಡ್ಬೇಕಂದ್ರೆ ಬಾಣ್ಲಿ ತಲೆ ಹತ್ತಕ್ಕಾಯ್ತಲ್ಲ ಮೇಲ್ಗಡೆ ಬೆಟ್ಟ ನಿನ್ನ ಹತ್ತಕ್ಕಾಯ್ತಲ್ವಾ ಅಂತ ಗೇಲಿ ಮಾಡುವಾಗ, ಕಾಮಿಡಿ ಮಾಡುವಾಗ 42 ಜನರನ್ನು ಹೆಣ್ಣು ಕರಡಿ ಬಂದು ಬಗ್ದಾಕಿದೆ ಪ್ರೇರೆ, ಕೊಂದಾಕಿದೆ. ಯುವಕರನ್ನು 42 ಜನರನ್ನು. ಕರಡಿ ಮಾತು ಕೇಳ್ತಾ ಇದೆ, ಪೇತ್ರನ ಕಾಲದಲ್ಲಿ ಕೋಳಿ ಮಾತು ಕೇಳ್ತಾ ಇದೆ, ಸಿಂಹ ಮಾತು ಕೇಳ್ತಾ ಇದೆ, ಮೀನು ಮಾತು ಕೇಳ್ತಾ ಇದೆ. ನಾವು ದೇವ್ರ ಮಾತು ಕೇಳ್ತಾ ಇಲ್ಲ. ಎಷ್ಟು
ನತದೃಷ್ಟರು ಪ್ರೇರೆ. ನನಗನ್ಸುತ್ತೆ ಆ ಮಾತು ಕೇಳೋದ್ರಲ್ಲಿರುವಂಥ ಒಂದು ಪ್ರಾಣಿ ಆದರೂ ನಾನು ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತೈತಲ್ಲಪ್ಪ ಅಂತ ನನಗೆ ಮನವರಿಕೆ ಆಗ್ತಾಯಿತ್ತು. ನಿಮಗೇನಾದರೂ ಆಗ್ತಾಯಿತ್ತಾ ಪ್ರೇರೆ ಆ ರೀತಿ? ದೇವರು ಹೇಳಿದಂಥ ಮಾತಿಗೆ ವಿಧೇಯತೆ ಆಗುವಂಥ ಒಂದು ಪ್ರಾಣಿ ಆಗಿದ್ದೀವ ನಾವು. ಮನುಷ್ಯ ಜನ್ಮ ಎಷ್ಟೋ ಶ್ರೇಷ್ಠ ಪ್ರೇರೆ. ನೀವೇ ಹೇಳಿದ ಹಾಗೆ ಮನುಷ್ಯರ ಜನ್ಮ ಎಷ್ಟೋ ಶ್ರೇಷ್ಠ. ಈ ಶ್ರೇಷ್ಠ ಜನ್ಮವನ್ನು ನಿರರ್ಥಕವಾಗಿ ಹಾಳು ಮಾಡ್ಕೊಳ್ಳೋದು ಬೇಡ ಪ್ರೇರೆ. ದೇವರಿಂದ ಬಂದಿರುವಂಥ ಈ ಜೀವನ ದೇವರಿಗೆ ಮೀಸಲಾಗಿ ಇಡೋಣ ಪ್ರೇರೆ. ಆ ದಿನ ಪ್ರೇರೆ ದೇವರು ಕೋಪಗೊಂಡು ಭೂಮಿಯ ಮೇಲಿರುವಂಥ ಸಕಲ 7:17 ಜಲಪ್ರಳಯವು 40 ದಿನ ಭೂಮಿಯ ಮೇಲೆ ಇದ್ದು ನೀರು ಹೆಚ್ಚುತ್ತಾ ನಾವೆಯನ್ನು ಎತ್ತಲು ಅದು ನೀರಿನ ಮೇಲೆ ತೇಲಾಡಿತು. ನೀರು ಪ್ರಬಲವಾಗಿ ಬಲು ಹೆಚ್ಚಲು ನಾವೆಯು ಅದರ ಮೇಲೆ ಚಲಿಸಿತು. ನೀರು ಭೂಮಿಯ ಮೇಲೆ ಅತ್ಯಧಿಕವಾಗಿ ಪ್ರಬಲವಾದದರಿಂದ ಆಕಾಶ ಮಂಡಲದ ಕೆಳಗಿರುವ ಎಲ್ಲ ದೊಡ್ಡ ಬೆಟ್ಟಗಳು ಮುಚ್ಚಿ ಹೋದವು. ನೀರು ಆ ಬೆಟ್ಟಗಳಿಗಿಂತಲೂ 15 ಮೊಳ ಹೆಚ್ಚಲು ಅವುಗಳು ಸಂಪೂರ್ಣವಾಗಿ ಮುಚ್ಚಿ ಹೋದದರಿಂದ ಪಶು ಪಕ್ಷಿ ಕ್ರಿಮಿಕೀಟ ಮೃಗ ಕ್ರಿಮಿಗಳು ಮನುಷ್ಯರು ಸಹಿತವಾಗಿ ಭೂಮಿಯ ಮೇಲೆ ಸಂಚರಿಸುವ ಸಕಲ ಪ್ರಾಣಿಗಳು ಲಯವಾದವು. ಮೂಗಿನಿಂದ ಶ್ವಾಸ ಬಿಡುವ ಭೂಜಂತುಗಳೆಲ್ಲ ಸತ್ತವು. ಮನುಷ್ಯರು ಮೊದಲುಗೊಂಡು ಪಶು ಕ್ರಿಮಿಗಳವರೆಗೂ ಭೂಮಿಯ ಮೇಲಿದ್ದದ್ದೆಲ್ಲ ನಾಶವಾಯಿತು. ಅವು ಭೂಮಿಯ ಮೇಲಿನಿಂದ ಲಯವಾಗಿ ಹೋದವು. ನೋಹನು ಅವನೊಂದಿಗೆ ನಾವೆಯಲ್ಲಿದ್ದ ಜೀವಿಗಳು ಮಾತ್ರ ಉಳಿದರು. 8 ಪ್ರಳಯದ ನೀರು ಭೂಮಿಯ ಮೇಲೆ 150 ದಿನ ಪ್ರಬಲವಾಯಿತು. ತರುವಾಯ ದೇವರು ನೋಹನನ್ನು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲ ಮೃಗ ಪಕ್ಷಿಗಳನ್ನು ನೆನಪಿಗೆ ತಂದುಕೊಂಡು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ ನೀರು ತಗ್ಗಿತು. ದೇವರ ನೆನಪಿನಲ್ಲಿ ನೋಹನು ದೇವರು ನೆನೆಸಿಕೊಂಡು ನೀರನ್ನು ತಗ್ಗಿಸ್ತಾ ಇದ್ದಾನೆ, ಗಾಳಿ ಬೀಸ ಮಾಡ್ತಾ ಇದ್ದಾನೆ. ಅನೇಕರಿಗೆ ಜಲಪ್ರಳಯ ಅಂದರೆ ಏನು ಅಂದ್ಕೊಂಡಿದ್ದೀರಾ? ಗಾಳಿ ಬೀಸುತ್ತೆ ಪ್ರೇರೆ. ಆ ಗಾಳಿ ಸಮುದ್ರದಿಂದ ಬೀಸುವಾಗ ಸಮುದ್ರದಲ್ಲಿರುವಂಥ ನೀರೆಲ್ಲ ಊರಲ್ಲಿರುವಂಥ ಮನೆಗಳು ಸಮುದ್ರದಲ್ಲಿ. ಇದೇ ತಾನೇ ಪ್ರೇರೆ. ದೇವರು ಮಹಾಶಕ್ತನು ಪ್ರೇರೆ. ದೇವರನ್ನು ಕುರಿತು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಡೀ ಸೃಷ್ಟಿ ಆತನ ಕೈ ಕೆಳಗಿದೆ. ಸಮುದ್ರ ಆತನ ಮಾತನ್ನು ಕೇಳುತ್ತೆ, ಗಾಳಿ ಆತನ ಮಾತನ್ನು ಕೇಳುತ್ತೆ, ಮಳೆ ಆತನ ಮಾತನ್ನು ಕೇಳುತ್ತೆ, ಸೂರ್ಯ ಆತನ ಮಾತನ್ನು ಕೇಳುತ್ತೆ, ಚಂದ್ರ ಆತನ ಮಾತನ್ನು ಕೇಳುತ್ತೆ. ಈ ಭೂಮಿ ಆಕಾಶ ಸರ್ವಲೋಕವು ದೇವರ ಮಾತನ್ನು ಕೇಳುತ್ತೆ ಅಂದರೆ ಕೇವಲ ಕೇಳಿಸ್ಕೊಂಡಿರುತ್ತೆ ಅಂತಲ್ಲ, ಕೇಳಿದ ತಕ್ಕನಾಗಿ ಕೆಲಸ ಮಾಡುತ್ತೆ. ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳಲ್ಲ ಪ್ರೇರೆ. ನಮ್ಮ ಹೆಂಡತಿ, ನಮ್ಮ ಗಂಡಂದಿರ ನಮ್ಮ ಮಾತು ಕೇಳಲ್ಲ. ಇಡೀ ಸೃಷ್ಟಿ ದೇವರ ಮಾತನ್ನು ಕೇಳ್ತೈತೆ ಅಂದರೆ ಆತನು ಈ ಲೋಕಕ್ಕೆ ದೊಡ್ಡ ಒಡೆಯನಲ್ವಾ, ದೊಡ್ಡ ಯಜಮಾನನಲ್ವಾ, ಮತ್ತು ಆತನಿಗೆ ನಾವು ಒಳಪಟ್ಟು ಜೀವಿಸ್ಬೇಕು ತಾನೇ. ನಮ್ಮ ಜೀವಿತದ ಪರಮಾರ್ಥ ದೇವರ ಮುಂದೆ ಯಥಾರ್ಥವಾಗಿ ಇರ್ಬೇಕು ತಾನೇ ಪ್ರೇರೆ. ವಾಕ್ಯ ಯಾಕಷ್ಟೊಂದು ಓದ್ದೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಪ್ರೇರೆ. ನಾನು ನೋಡುವಾಗ ಮೊದಲನೇ ಸಾರಿ ಕಾಗೆಯನ್ನು ಕಳಿಸ್ತಾರೆ, ನೀರು ತೆಗಿದೆಯೋ ಇಲ್ವೋ ಅಂತ. ನಂತರ ಪಾರಿವಾಳನ್ನು ಕಳಿಸ್ತಾರೆ. ಈ ರೀತಿ 2-3 ಸಾರಿ 3-4 ಸಾರಿ ಆದಾಗ ಭೂಮಿಯ ನೀರು ತಗ್ಗಿದ ಮೇಲೆ ನೋಹನು ಅವರ ಮನೆ ಕುಟುಂಬವು ಹೊರಗಡೆ ಬಂದು ಒಂದು ಹೊಸ ಜೀವನವನ್ನು ಪ್ರಾರಂಭ ಮಾಡಿ ಮತ್ತು ಅವ್ರ ಮೂಲಕ ಸೃಷ್ಟಿಗಳು ಪ್ರಾರಂಭವಾಗುತ್ತೆ ಪ್ರೇರೆ. 8 ಜನರಿಂದ ಪ್ರೇರೆ. ಈ ದಿನ ಇಷ್ಟು ಮನುಷ್ಯರಿದೆಯೋ ಪ್ರೇರೆ. ಆದಾಮನಿಂದ ಒಬ್ಬನಿಂದಲೇ ಎಲ್ಲ ಜನಾಂಗದವರು ಹುಟ್ಟಿಸಿ ಅವ್ರ ಮೂಲಕ ನೋಹನ ಕುಟುಂಬದ ಮೂಲಕ ನಾವೆಲ್ಲರೂ ಪ್ರೇರೆ ಈ ದಿನ ನಾವು ಬದುಕುಳಿದಿರೋದು ದೇವರ ಕೃಪೆ, ದೇವರ ದಯೆ, ದೇವರ ಮಮತೆಯಿಂದ ನಾವು ಬದುಕಿದ್ದೇವೆ ಪ್ರೇರೆ. 9ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪ್ರೇರೆ, ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ, ಭೂಮಿಯ ಮೇಲಿರುವ ಎಲ್ಲ ಮೃಗಗಳು, ಆಕಾಶದ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಗಳು, ಸಮುದ್ರದ ಮೀನುಗಳು ನಿಮಗೆ ಬೆದರಿ ಅಂಜಿಕೊಳ್ಳುವವು. ನಾನು ಅವುಗಳನ್ನೆಲ್ಲ ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ. ಭೂಮಿಯ ಮೇಲೆ ತಿರುಗುವ ಎಲ್ಲ ಜೀವಜಂತುಗಳು ನಿಮಗೆ ಆಹಾರವಾಗಿರುವವು.
ನಾನು ನಿಮ್ಮ ಆಹಾರಕ್ಕೆ ಪೈರುಗಳನ್ನು ಕೊಟ್ಟಂತೆ ಇವುಗಳನ್ನು ಕೊಟ್ಟಿದ್ದೇನೆ. ಏನು ಪ್ರೇರೆ? ಮಾಂಸ, ಚಿಕನ್ ಬೇಕಾ, ಮಟನ್ ಬೇಕಾ, ಹಂದಿ ಬೇಕಾ, ದನ ಬೇಕಾ? ದೇವ್ರು ಕೊಟ್ಟಿದ್ದಾರೆ ಪ್ರೇರೆ. ದೇವರು ಪ್ರತಿ ಒಂದೊಂದರಲ್ಲಿ ಒಂದೊಂದು ಪ್ರೋಟೀನ್ ಇರುತ್ತೆ, ಒಂದೊಂದು ರೋಗಕ್ಕೆ ಒಂದೊಂದು ಔಷಧಿ ಇರುತ್ತೆ ಪ್ರೇರೆ. ನೋಡಿ, ರೋಗಗಳನ್ನು ಗುಣಪಡಿಸುವಂಥದ್ದು, ಅನೇಕ ರೋಗಕ್ಕೆ ಔಷಧಿಯಾಗಿರುವಂಥದ್ದು ಕೆಲವು ಮಾಂಸಗಳು, ಎಲ್ಲ ಅಲ್ಲ ಪ್ರೇರೆ, ಮತ್ತು ಎಲ್ಲ ಅಂದ್ಕೋಬೇಡಿ. ನಾನು ಹೇಳಿದವು ಎಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ನೀವು ಯಾವ್ಯಾವ ತಿಂತೀರಾ ನಿಮ್ಮ ಚಾಯ್ಸ್. ನಾನು ಇಂಥ ತಿನ್ನಿ, ಇಂಥ ತಿನ್ನಬೇಡಿ ಅಂತ ಎರಡೂ ಹೇಳಲ್ಲ ನಾನು, ಓಕೆನಾ? ನೋಡಿ, ಅದೇ ಹೇಳ್ತಾ ಇದ್ದಾರಲ್ಲ ದೇವರು, ಮನುಷ್ಯರಿಗೆ ಆಹಾರವಾಗಿರುವವು ನಾನು ನಿಮ್ಮ ಆಹಾರಕ್ಕೆ ಪೈರುಗಳನ್ನು ಕೊಟ್ಟಂತೆ ಇವುಗಳನ್ನು ಕೊಟ್ಟಿದ್ದೇನೆ, ಅಂದರೆ ಮಾಂಸಗಳನ್ನು ಕೊಟ್ಟಿದ್ದೇನೆ. ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು, ಓಕೆನಾ? ಪೈರುಗಳನ್ನು ಪ್ರೇರೆ, ತರಕಾರಿ, ಕ್ಯಾರೆಟು, ಬೀಟ್ರೂಟ್, ಹುಳ್ಳಿಕಾಯಿ, ಆಲೂಗಡ್ಡೆ, ಏನು ಪ್ರೇರೆ? ಒಂದೊಂದ ಎರಡು ಪ್ರೇರೆ, ಭಯಂಕರವಾದಂಥ ತರಕಾರಿಗಳು ಪ್ರೇರೆ. ದೇವ್ರು ನಮ್ಗೆ ಕೊಟ್ಟಿರುವಂಥದ್ದು ಒಂದು ಎರಡಕ್ಕೆ ಎಲ್ಲ ಬೇಸರ ಆಗಿಬಿಡ್ತೀವಲ್ಲ ಪ್ರೇರೆ. ಒಂದು ಎರಡು ನಮ್ಮ ನಾಲಿಗೆ ಏನಂದರೆ, ಒಂದೊಂದು ದಿವಸ ಸೋಮವಾರ ಒಂದು ದಿವಸ ಆಹಾರ, ಮಂಗಳವಾರ ಒಂದು ದಿವಸ, ಬುಧವಾರ ಒಂದು ದಿವಸ, ಗುರುವಾರ ಒಂದು ದಿವಸ, ಶುಕ್ರವಾರ ಒಂದು ದಿವಸ, ಶನಿವಾರ ಒಂಥರ ಆಹಾರ ಅಲ್ವಾ? ದಿನಕ್ಕೆ ಒಂದೊಂದು ಆಹಾರ ಥರ ರುಚಿ ಇರಬೇಕು. ನಮ್ಮ ನಾಲಿಗೆಯನ್ನು ಕುರಿತು ಎಷ್ಟು ಆಲೋಚನೆ ಮಾಡಿದ್ದಾನೆ ಪ್ರೇರೆ. ನಮ್ಮ ಅಂಗಳದಲ್ಲಿರುವಂಥ ಈ ನಾಲಿಗೆಯನ್ನು ಕುರಿತು ದೇವರು ಎಷ್ಟು ಆಲೋಚನೆ ಮಾಡಿದ್ದಾನೆ. ಆತನ ಕುರಿತು ನಾವು ಒಂದು ದಿವಸ ಆದರೂ ಆಲೋಚನೆ ಮಾಡ್ತಾ ಇದ್ದೀವ? ಆತನ ಮನಸ್ಸು, ಆತನ ಪ್ರೀತಿ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಪ್ರೇರೆ. ಅರ್ಥ ಮಾಡ್ಕೊಳ್ಳೋಕ್ಕೆ ಮನಸ್ಸು ಕೊಡಬೇಕು ಪ್ರೇರೆ. ಸಕಲ ಜೀವರಾಶಿಗಳು ನಮಗೆ ಮಾತ್ರವಲ್ಲದೆ ಸಕಲ ಪೈರುಗಳು, ಸಕಲ ಹಣ್ಣುಗಳು, ಸಕಲ ತರಕಾರಿಗಳು ನಮಗೋಸ್ಕರ ಪ್ರೇರೆ. ಮತ್ತು ಯಾರಿಗೋಸ್ಕರ ಜೀವಿಸ್ಬೇಕಂತ ತೀರ್ಮಾನ ಮಾಡಿದ್ದೀವಿ ಪ್ರೇರೆ ನಾವು? ಇಷ್ಟು ವಚನ ತೋರಿಸ್ತೆ, ಇಷ್ಟು ಅಧ್ಯಾಯಗಳು ಓದ್ತೇವೆ ನಿಮ್ಮ ಮುಂದೆ. ಭೂಮಿ ಆತನದು, ಲೋಕ ಆತನದು, ನಾವು ಯಾತನವರು. ಇಡೀ ಜಗತ್ತು ಆತನಿಗೋಸ್ಕರ ಸೃಷ್ಟಿಸಲ್ಪಟ್ಟು ಆತನಿಗೋಸ್ಕರವೇ ನಡೀತಾ ಇದೆ. ಈಗ ಈ ಜಗತ್ತನ್ನು ನಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದಾನೆ. ಸೂರ್ಯ ನಾವೇ ಉಪಯೋಗಿಸ್ಕೊತಾ ಇದ್ದೀವಿ, ದೇವ್ರಿಗೆ ಅವಶ್ಯಕತೆ ಇಲ್ಲ, ದೇವ್ರ ಬೆಳಕಾಗಿದ್ದಾನೆ. ಚಂದ್ರ ನಾವು ಉಪಯೋಗಿಸ್ಕೊತಾ ಇದ್ದೀವಿ, ಗಾಳಿ ನಾವು ಉಪಯೋಗಿಸ್ಕೊತಾ ಇದ್ದೀವಿ, ಮಳೆ ನಾವು ಉಪಯೋಗಿಸ್ಕೊತಾ ಇದ್ದೀವಿ, ಆಹಾರ ನಾವು ಉಪಯೋಗಿಸ್ಕೊತಾ ಇದ್ದೀವಿ, ಮಾಂಸಗಳು ನಾವೇ ಉಪಯೋಗಿಸ್ಕೊತಾ ಇದ್ದೀವಿ ಅಲ್ವಾ? ಕೋಟ್ಯಾಂತರ ಜನಕ್ಕೆ ದೇವರು ಆಹಾರ ಕೊಡ್ತಾ ಇದ್ದಾರೆ, ಭಿಕ್ಷೆಯಾಗಿ ಕೊಡ್ತಾ ಇದ್ದಾರೆ. ನಾವೇನು ಮಾಡ್ತೀವಿ? ದೇವ್ರಿಗೆ ಇಷ್ಟು ಆಹಾರ ಮಾಡ್ತೀವಿ, ಇಷ್ಟು ಮಾಡಿಬಿಟ್ಟು ತಿನ್ನಪ್ಪ, ಎಂಜ್ಲನ ಇಷ್ಟು ಮಾಡಿಬಿಟ್ಟು ದೇವರೇ ನಮಗೆ ಕೋಟ್ಯಾಂತರ ಜನಕ್ಕೆ ಡೈಲಿ ಆಹಾರ ಕೊಡ್ತಾ ಇದ್ದಾರೆ. 84 ಲಕ್ಷ ಜೀವರಾಶಿಗೆ ದೇವರು ಆಹಾರ ಕೊಡ್ತಾ ಇದ್ದಾರೆ. 800 ಕೋಟಿ ಮಾನವರಿಗೆ ದೇವರು ಆಹಾರ ಕೊಡ್ತಾ ಇದ್ದಾರೆ, ಭಿಕ್ಷೆ ಕೊಟ್ಟಿದ್ದಾರೆ ಈ ಜೀವನ ಪ್ರೇರೆ. ಹೌದಾ ಅಲ್ವಾ? ದೇವರು ಈ ಭೂಲೋಕವನ್ನು ಅವರ ಐಶ್ವರ್ಯದಿಂದ ತುಂಬಿಸಿದ್ದಾರೆ ಅನ್ನುವಂಥ ಮಾತು ಒಂದ್ಸಾರಿ ಕೀರ್ತನೆ ಗ್ರಂಥದಲ್ಲಿ ನೋಡಿ ಪ್ರೇರೆ. ಭಕ್ತನು ಹೇಳುವಂಥ ಮಾತನ್ನು ಒಂದು ಸಾರಿ ಗಮನವಿಟ್ಟು ಕೇಳೋಣ. ದೇವರು ಈ ಭೂಲೋಕವನ್ನು ಯಾಕೆ ಕೊಟ್ಟಿದ್ದಾರೆ ಅಂತ. ಕೀರ್ತನೆಗಳು 17ನೇ ಅಧ್ಯಾಯ 14ನೇ ವಚನ. ಯೆಹೋವನೇ, ಇಹಲೋಕವೇ ತಮ್ಮ ಪಾಲೆಂದು ನಂಬಿದ ನರರಿಗೆ ಸಿಕ್ಕದಂತೆ ನಿನ್ನ ಕೈಯಿಂದ ನನ್ನನ್ನು ತಪ್ಪಿಸು. ನಿನ್ನ ಐಶ್ವರ್ಯದಿಂದ ಅವರ ಹೊಟ್ಟೆಯನ್ನು ತುಂಬಿಸಿದ್ದೀಯಲ್ಲ. ಅವರು ಸಂತಾನ ವೃದ್ಧಿ ಹೊಂದಿ ಮಿಕ್ಕ ಆಸ್ತಿಯನ್ನು ತಮ್ಮ ಮಕ್ಕಳಿಗೆ ಬಿಡುತ್ತಾರೆ. ನಿನ್ನ ಐಶ್ವರ್ಯದಿಂದ ಅವರ ಹೊಟ್ಟೆಯನ್ನು ತುಂಬಿಸಿದ್ದೀಯಲ್ಲ. ಭಕ್ತನು ನನ್ನ ಜೊತೆ ಇರುವಂಥ ಭಕ್ತನಿಗೆ ಹೊಟ್ಟೆ ತುಂಬಿಸ್ತಾ ಇದೆಯಾ ಅಂತ ಹೇಳ್ತಾ ಇಲ್ಲ. ಅವರ ಹೊಟ್ಟೆ ಅಂದರೆ ಯೇಸು ಕ್ರಿಸ್ತನ ನಂಬಿದವರು ಮಾತ್ರ ಅಲ್ಲ ಪ್ರೇರೆ. ದೇವ್ರ ಪಕ್ಷಪಾತಿ ಅಲ್ಲ. ಆತನು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಭ್ರಷ್ಟರ ಮೇಲೆಯೂ ದುಷ್ಟರ ಮೇಲೆಯೂ ವ್ಯಭಿಚಾರಿಗಳ ಮೇಲೆಯೂ ನೀತಿವಂತರ ಮೇಲೆಯೂ ತನ್ನ ಸೂರ್ಯವನ್ನು ಮೂಡ ಮಾಡ್ತಾ ಇದ್ದೇನೆ. ಗಾಳಿಗೋಸ್ಕರ ಮೋಡಗಳನ್ನು ಏನೋ ಮಾಡ್ತಾವನೆ, ಆಕಾಶದಲ್ಲಿ ಮಳೆ ಸುರಿಸ್ತಾ ಇದ್ದಾನೆ, ಮಿಂಚನ್ನು ತರಿಸ್ತಾ ಇದ್ದಾನೆ. ಸಕಲ ವೃಕ್ಷ ಫಲವು ನಮಗೆ ಕೊಡ್ತಾ ಇದ್ದಾನೆ ಪ್ರೇರೆ. ಜಾತಿ ಮತ ಕುಲವನ್ನು ದೇವರು ಸ್ಥಾಪನೆ ಮಾಡ್ತಾ ಇದ್ದಲ್ಲ. ಇಂಥ ಕುಲದವರಿಗೆ ಗಾಳಿ, ಇಂಥ ಕುಲದವರಿಗೆ ಆಹಾರ, ಇಂಥ ಕುಲದವರಿಗೆ ಸೂರ್ಯನ ಬೆಳಕು ಅಂತ ಖಂಡಿತ ದೇವರು ಆ ರೀತಿ ಪಕ್ಷಪಾತ ಮಾಡ್ತಾಯಿಲ್ಲ. ಅದು ಒಬ್ಬ ತಂದೆಯ ಮನಸ್ಸಲ್ಲಿ ಪಕ್ಷಪಾತ ಇರುತ್ತಾ? ತಂದೆ ತಾಯಿ ಇರ್ತಾರೆ ಮನೇಲಿ, ಮಕ್ಕಳು ಮಾತು ಕೇಳಿದ್ರು ನನ್ನ ಮಕ್ಕಳೇ ಅಂತಾರೆ. ಅವ್ರಿಗೆ ಬೇಕಾಗಿರೋದು ಆಹಾರ ಸರಿಸಮವಾಗಿ ಬಡಿಸ್ತಾರೆ, ಕೊಡ್ತಾರೆ. ಈ ತಂದೆ ತಾಯಿಯಲ್ಲೇ ಪಕ್ಷಪಾತ ಇಳಿದಾಗ ಆ ಪರಮಾತ್ಮನು, ಆ ಸರ್ವೇಶ್ವರನು, ಎಲ್ಲರಿಗೂ ಆ ಒಳ್ಳೆ ಹೃದಯವನ್ನು ಕೊಟ್ಟಂಥ ಆ ಪರಮಾತ್ಮನು
ನಮಗೆ ಪಕ್ಷಪಾತ ಮಾಡ್ತಾ ಇದ್ದಾನೆ ಪ್ರೇರೆ, ಪಕ್ಷಪಾತ ಮಾಡ್ತಾ ಇಲ್ಲ ಪ್ರೇರೆ. ಆತನ ಪ್ರೀತಿ ಸರಿ ಸಮಾನವಾಗಿ ಆತನು ಭೂಲೋಕದ ಮೇಲೆ ಇರುವಂಥ ಸರ್ವ ಜನರ ಮೇಲೆ ಆತನು ಆ ಪ್ರೀತಿಯನ್ನು ತೋರಿಸ್ತಾ ಇದ್ದಾನೆ ಪ್ರೇರೆ. ಇವಾಗ ಯೇಸು ಕ್ರಿಸ್ತನು ಮತ್ತು ಕ್ರೈಸ್ತರಿಗೆ ಮತ್ತು ಇಸ್ರಾಯೇಲರಿಗೋ ಯಹೂದ್ಯರಿಗೋ ಮಾತ್ರ ಆತನು ದೇವರಾಗಿ ಬರಲಿಲ್ಲ ಪ್ರೇರೆ. ಸರ್ವ ಲೋಕದ ಪಾಪ ಪರಿಹಾರ ಮಾಡಿ ಸರ್ವರನ್ನು ಪಾಪದಿಂದ ಬಿಡಿಸಿ ವಿಮೋಚನೆಯ ಮಾರ್ಗದಲ್ಲಿ ನಡೆಸಬೇಕನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಆತನು ಬಂದನು ಪ್ರೇರಿ ಲೋಕಕ್ಕೆ. ಅಷ್ಟು ಮಹಾದೇವರು, ಅಷ್ಟು ದೊಡ್ಡ ದೇವರು ಪ್ರೇರೆ, ತನ್ನನ್ನು ತಗ್ಗಿಸಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಅನೀತಿವಂತರು, ಪಾಪಿಗಳು, ದುಷ್ಟರು, ಭ್ರಷ್ಟರು ಆಗಿರುವಂಥ ನಮಗೋಸ್ಕರ, ಎಸ್ಪೆಷಲಿ ನನಗೋಸ್ಕರ ಆತನು ಮರಣದ ಕಂಬವನ್ನು ಏರಿದನು ಪ್ರೇರೆ, ನನ್ನನ್ನು ನೀತಿವಂತನಾಗಿ ಮಾಡೋದಕ್ಕೆ. ಚಿಕ್ಕ ವಯಸ್ಸಿನಲ್ಲೇ ದಾರಿ ತಪ್ಪಿದಂಥ ನನ್ನ ಮಾರ್ಗವು, ನನ್ನ ತಂದೆ ತಾಯಿಯಿಂದ ಸರಿ ಮಾಡದಂಥ ನನ್ನ ಮಾರ್ಗ, ಡಾಕ್ಟರ್ಗಳಿಂದ ಗುಣಪಡಿಸಿದಂಥ ನನ್ನ ರೋಗ, ನನ್ನ ನಡತೆಯನ್ನು ಸರಿಪಡಿಸೋಕ್ಕಾಗದಂಥ ಯಾವುದೇ ಪೊಲೀಸು, ಯಾರ ಕೈಯಲ್ಲೂ ಸಾಧ್ಯ ಆಗಲಿಲ್ಲ ಪ್ರೇರೆ. ಆತನು ಬಂದು ನನ್ನನ್ನು ಸರಿಪಡಿಸಿದನು. ಇಡೀ ಸಂಬಂಧಿಕರು ನಿನ್ನ ಸತ್ತರೂ ನಿನ್ನ ಗುಣಗಳು ಬದಲಾಗಲ್ಲ ಅಂತ ಅವರು ಪ್ರಮಾಣಪೂರ್ವಕವಾಗಿ ನಂಬಿದರು. ಬದುಕಿರುವಾಗಲೇ ಯೇಸು ಕ್ರಿಸ್ತನು ತನ್ನ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧಿ ಮಾಡಿ ನನ್ನನ್ನು ನೂತನ ಸೃಷ್ಟಿಯನ್ನಾಗಿ ಮಾಡಿ ಅನೇಕರ ಮುಂದೆ ಸಾಕ್ಷಿಯಾಗಿ ನಿಂತುಕೊಳ್ಳಲು ಮಾಡಿದಂಥ ಆ ಪರಮಾತ್ಮನ ಮಗನಿಗೆ ನನ್ನ ಕೃತಜ್ಞತೆಗಳು ಪ್ರೇರೆ. ಅಷ್ಟು ಒಳ್ಳೆಯ ದೇವರು ಪ್ರೇರೆ. ಆತನು ದೇವ್ರ ಬಗ್ಗೆ ಏನೋ ತಪ್ಪು ಮಾಹಿತಿ ತಿಳ್ಕೊಂಡಿದ್ದಾರೆ ಪ್ರೇರೆ. ಆತನ ಐಶ್ವರ್ಯದಿಂದ ನಮ್ಮ ಹೊಟ್ಟೆಯನ್ನು ತುಂಬಿಸಿದ್ದಾನೆ ಪ್ರೇರೆ. ಮಾಂಸ ನಮಗೋಸ್ಕರ, ತರಕಾರಿ ಪಲ್ಯಗಳು ನಮಗೋಸ್ಕರ, ಈ ಸೂರ್ಯನ ಬೆಳಕು, ಗಾಳಿ ಸಕಲವು ನಮಗೋಸ್ಕರ. ನಾವು ಯಾರಿಗೋಸ್ಕರ? ರಾಜಕೀಯ ಅಧಿಕಾರಕ್ಕೋಸ್ಕರನ, ಹೆಣ್ಣಿಗೋಸ್ಕರನ, ಮಣ್ಣಿಗೋಸ್ಕರನ, ಹಣಕ್ಕೋಸ್ಕರನ? ನಾವು ಯಾರಿಗೋಸ್ಕರ? ನಮ್ಮ ಜೀವಿತ ಯಾರಿಗೋಸ್ಕರ? ದೇವರೇನು ನಮಗೋಸ್ಕರ. ನಾವು ಯಾರಿಗೋಸ್ಕರ? ಸಿಕ್ತವ್ರಿಗೋಸ್ಕರ. ಹುಡುಗ ಹೇಳ್ತಾನೆ, ನಾನು ನಿನಗೋಸ್ಕರನೇ ಹುಟ್ಟಿದ್ದೀನಿ ಕಣೆ, ನೀನು ಇಲ್ದಾರೆ ನಾನು ಸತ್ತೋಗ್ತೀನಿ ಅಂತ. ಇವನಿಗಿಂತ ಮುಂಚೆ ನೀನೇ ಸತ್ತೋದ್ರೆ ಆರಾಮಾಗಿ ಇನ್ನೊಬ್ಳು ಮಾಡ್ಕೊಂಡು ಆರಾಮಾಗಿ ಮಕ್ಕಳು ಹುಟ್ಟಿಸ್ಕೊಂಡಿರ್ತಾನೆ. ಎಷ್ಟು ಜನಕ್ಕೆ ನೋಡಿಲ್ಲ ಪ್ರೇರೆ. ಬಹಳ ವರ್ಷಗಳು ಪ್ರೀತಿ ಮಾಡಿದವರು ಒಬ್ರಿಗೊಬ್ರು ಬಿಟ್ಟಿರಲ್ಲ, ನಾವು ಸತ್ತೋಗ್ತೀವಿ ಅಂತ ಅಂದರೆ ಸತ್ತೋಗ್ತೀವಂತ ಆಲೋಚನೆ ಮಾಡ್ಕೊಂಡಿರ್ತಾರೆ ಪ್ರೇರೆ. ಸಡಾಗೇನೋ ಅನ್ನಿಸ್ಬಿಟ್ಟು ದೂರ ಆಗ್ತಾರೆ, ಸಣ್ಣ ವಿಷಯಕ್ಕೆ ದೂರ ಹೋಗ್ತಾರೆ. ಇವಳು ನೀನು ಬಿಟ್ಟಿರೋದಿಲ್ಲ ಕಣೋ ಅಂದವಳು ಆರಾಮಾಗಿ ಮದುವೆಯಾಗಿ 4 ಜನ ಮಕ್ಕಳನ್ನ ಎತ್ಕೊಂಡು ಕಂಕ್ಳಲ್ಲೊಂದು ಕೈಯಲ್ಲೊಂದು ರೋಡಲ್ಲಿ ಮುಂದೆ ನಡ್ಕೋತಾರೆ. 4 ಅವತ್ತಂದಿದ್ದು ಫಿಲಮ್ ಡೈಲಾಗ್ ಅದು. ಇವನು ಹಂಗೆ ಹೇಳಿರ್ತಾನೆ ಡೈಲಾಗು, ನೀನಿಲ್ಲ ಅಂದರೆ ನಾನು ಒಂದು ಕ್ಷಣನೂ ಬದುಕಿರಲ್ಲ ಅಂತ. ಇನ್ನೊಬ್ಳು ನಿನಗಿಂತ ಸುಂದರವಾಗಿರೋನ್ನ ಪ್ರೀತಿ ಮಾಡಿ ಹೊಡೋಗಿ ಅವಳಿಗೊಂದು 2 ಕೈ ಕೊಟ್ಟು ಇವಳಿಗೊಂದು 2 ಹಿಡ್ಕೊಂಡು ಹಬ್ಬಕ್ಕೆ ಜಾತ್ರೆಗೆ ಹೋಗ್ತಾ ಇರ್ತಾರೆ. ಮತ್ತು ಅದೆಲ್ಲ ಡೈಲಾಗ, ಕೇವಲ ನಟನೆ. ಈ ಲೋಕದಲ್ಲಿ ನಡೀತಿರುವಂಥ ನಟನೆ, ನಾಟಕ ಪ್ರೇರೆ. ನಿಜವಾದ ಪ್ರೀತಿ ದೇವರಲ್ಲಿ ಇದೆ, ನಿಜವಾದ ಪ್ರೇಮ ಸರ್ವೇಶ್ವರನಲ್ಲಿದೆ. ದೇವರು ಲೋಕದ ಮೇಲಿರುವಂಥ ಸರ್ವ ಮಾನವರ ಮೇಲೆ ಪ್ರೀತಿ ಇಟ್ಟಂಥ ಕಾರಣಕ್ಕೆ 10 ಜನದಲ್ಲಿ ಒಬ್ಬ ಮಗನನ್ನು ಕಳಿಸ್ಬಿಟ್ಟು 9 ಜನನ ಮಡಿಕೊಳ್ಳಿಲ್ಲ ದೇವರು. ಒಬ್ಬನೇ ಆ ಪರಮಾತ್ಮನ ಮಗನು ಯೇಸು ಕ್ರಿಸ್ತನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗೋದು ದೇವ್ರಿಗೆ ಇಷ್ಟ ಇಲ್ಲ ಪ್ರೇರೆ. ಎಲ್ಲರೂ ರಕ್ಷಣೆಯನ್ನು ಹೊಂದಿ ಸತ್ಯದ ಮಾರ್ಗಕ್ಕೆ ಬರಬೇಕನ್ನೋಂಥ ಆಲೋಚನೆಯಿಂದಲೇ ದೇವರು ಮಾನವ ಜನ್ಮವನ್ನು ಕೊಟ್ಟರು ಪ್ರೇರೆ. ನಾವು ಆತನವರು ಪ್ರೇರೆ. ನಾವು ಹೆಣ್ಣಿಗೋಸ್ಕರ ಅಲ್ಲ ನಮ್ಮ ಜೀವನ, ಗಂಡಿಗೋಸ್ಕರ, ಅಧಿಕಾರಕ್ಕೋಸ್ಕರ, ಹಣಕ್ಕೋಸ್ಕರ ಅಲ್ಲ. ಆತನು ನಮ್ಮನ್ನು ಸೃಷ್ಟಿಸಿರೋದು ಆತನ ನಾಮದ ಮಹಿಮೆಗೋಸ್ಕರ, ಆತನ ನಾಮದ ಘನೆಗೋಸ್ಕರ. ನಮ್ಮ ಮನೆ ಮುಂದೆ ಬೆಳೆಸುವಂಥ ಗಿಡ ಯಾರಿಗೋಸ್ಕರ? ಪಕ್ಕದ ಮನೆಯವ್ರಿಗೆ ಬಿಡ್ತೀವ ನಾವು, ಪಕ್ಕದ ಮನೆಯವ್ರು ಬಂದು ಕೈ ಹಾಕಿದ್ರೆ ನಿಮಗೋಸ್ಕರ. ನೀವು ಹಾಕಿರೋಂಥ ಮರದ ಫಲ ನೀವೇ ತಗೋಬೇಕು, ಅದ್ರ ಹೂವು ನಿಮಗೇ ಬೇಕು ಅಲ್ವಾ? ನೀವು ಸಾಕಿರುವಂಥ ನಾಯಿ ಮರಿ ಹಾಕಿದ್ರೆ ನಿಮಗೇ ಬೇಕು, ನೀವು ಸಾಕುವಂಥ ಕೋಳಿ ಮೊಟ್ಟೆ ಹಾಕಿದ್ರೆ ನಿಮಗೇ ಬೇಕು ಅಲ್ವಾ? ಮತ್ತು ದೇವ್ರು ಸಾಕೊಂಡಿದ್ದಾನೆ ನಮ್ಮನ್ನು. ಸಕಲ ಆಹಾರಗಳು, ಗಾಳಿ, ದವಸ ಧಾನ್ಯ ಎಲ್ಲವನ್ನು ಕೊಟ್ಟು ದೇವ್ರು ನಮ್ಮನ್ನು ಸಾಕೊಂಡಿದ್ದಾನೆ. ಇವಾಗ ನಾವು ಬೀದಿಲಿ ಹೋಗೋ ಬರೋರಿಗೆಲ್ಲ ಅಪ್ಪ ಅಮ್ಮ ಅಂತ ಇದ್ದೀವಿ. ಇದೆಲ್ಲ ತಗೋಗಿ ಹಣ್ಣು ಹಂಪಲ ಎಲ್ಲ ಯಾರ್ಯಾರಿಗೋ ಕೊಡ್ತಾಯಿದ್ದೀವಿ. ದೇವ್ರೇನು ಮಾಡಬೇಕು ನಮ್ಮನ್ನು? ದೇವ್ರೇನು ಹೇಳೋದಂದರೆ, ಒಳ್ಳೆಯ ಫಲವನ್ನು ಕೊಡೋದಂಥ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಗೆ ಹಾಕ್ತೀವಿ.
ದೇವ್ರಿಗೆ ಫಲ ಕೊಡ್ತಲ್ಲ, ನಾವು ವೇಸ್ಟಾಗಿ ನಾವು ಬೆಳೀತಾಯಿದ್ದೀವಿ. ದೇವರಿಗೆ ಫಲ ಕೊಡೋರಾಗಿರಬೇಕು ಪ್ರೇರೆ. ಆ ಫಲವೇ ದೇವರಿಂದ ಉಂಟಾದ ಪ್ರೀತಿ, ದೇವರಿಂದ ಉಂಟಾದ ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ ಎಂಬುವಂಥ 9 ಫಲಗಳು ನಾವು ಕೊಡಬೇಕಂದ್ರೆ ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷೆ ಸ್ಥಾನವನ್ನು ತೆಗೆದುಕೊಂಡು ನಮ್ಮ ಪಾಪದಿಂದ ವಿಮುಕ್ತರಾಗಿ, ಪರಿಶುದ್ಧರಾಗಿ, ನೀತಿವಂತರಾಗಿ ಜೀವಿಸಿದರೆ ಈ 9 ಫಲಗಳು ವರದಾನವಾಗಿ ದೇವರು ನಮ್ಗೆ ಕೊಡ್ತಾರೆ. ಮದುವೆ ಆದಮೇಲೆ ತಾನೇ ಹೆಣ್ಣು ಬಸ್ರಿ ಆಗೋದು. ಮದುವೆ ಆಗದೆ ಎಲ್ಲೇ ಆಗೋಕ್ಕಾಗತ್ತೆ? ಹೇಗೆ ಸಾಧ್ಯ? ದೇವರಿಂದ ಎಲ್ಲ ಸಾಧ್ಯ ಬಿಡಿ. ಕಣಿಕೆ ಹೊಟ್ಟೆಯಲ್ಲಿ ದೇವರು ಜನ್ಮ ಕೊಡೋದಕ್ಕೆ ದೇವರಿಂದ ಸಾಧ್ಯ. ನಿನ್ನ ಕೈಯಲ್ಲಿ ನನ್ನ ಕೈಯಲ್ಲಿ ಆಗುತ್ತಾ? ಸಾಧ್ಯವಿಲ್ಲ. ಮದುವೆ ಆದ ನಂತರ 9 ತಿಂಗಳು ಮಗು ಬೆಳೆಯೋದಕ್ಕೆ ಸಾಧ್ಯ. ಅದೇ ರೀತಿ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷಾ ಸ್ಥಾನವನ್ನು ತೆಗೆದುಕೊಂಡು ಯೇಸು ಕ್ರಿಸ್ತನೇ ಸ್ವಂತ ರಕ್ಷಕನೆಂದು ನಾವು ಸ್ವೀಕಾರ ಮಾಡಿಕೊಂಡು ನಮ್ಮ ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡಿದ ಮೇಲೆ ದೀಕ್ಷಾ ಸ್ಥಾನದ ಮೂಲಕ ದೇವ್ರಿಗೂ ನಮಗೂ ಸಂಬಂಧ ಬೆಳೆಯುತ್ತೆ. ಆ ಸಂಬಂಧದಿಂದ ನಮಗೆ ಈ 9 ಫಲಗಳು ನಾವು ಕೊಡೋದಕ್ಕೆ ಸಾಧ್ಯ. ಅರ್ಥ ಆಯ್ತಾ? ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಪ್ರೇರೆ. ನೋಹನ ಕಾಲದಲ್ಲಿ ಆದಂಥ ದುರಂತ ಆಗುವುದಕ್ಕಿಂತ ಮುಂಚೆ ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು, ದಿನಗಳು, ಕ್ಷಣಗಳು ಬರುವಕ್ಕಿಂತ ಮುಂಚೆ ಮಾನವ ಕುಲದ ಸೃಷ್ಟಿಕರ್ತನನ್ನು ಸ್ಮರಿಸೋಣ, ಆತನನ್ನು ಹುಡುಕೋಣ. ಆತನು ಹುಡುಕೋವರಿಗೆ ದೂರವಾಗಿಲ್ಲ ಪ್ರೇರೆ. ಈ ಸತ್ಯವಾದ ಗ್ರಂಥವನ್ನು ನೀವು ಒಂದು ಸಾರಿ ಪರ್ಚೇಸ್ ಮಾಡಿ ಅಥವಾ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ. ಅದ್ಭುತವಾದಂಥ ಗ್ರಂಥ. ಆದಿಕಾಂಡದಿಂದ ಓದೋದಕ್ಕೆ ಪ್ರಾರಂಭ ಮಾಡಿ. ಇಲ್ಲವಾ ಮತ್ತಾಯನ ಬರೆದ ಸುವಾರ್ತೆ ಯೇಸು ಕ್ರಿಸ್ತನ ಎಂಬುವಂಥ ರಿಯಲ್ ಹೀರೋ ಭೂಲೋಕಕ್ಕೆ ಎಂಟ್ರಿ ಆಗಿದ ಮೇಲೆ ಮಾಡಿದಂಥ ಕಾರ್ಯಗಳನ್ನು ಕುರಿತು ನೀವು ಆಲೋಚನೆ ಮಾಡಬೇಕಾದ್ರೆ ಮತ್ತಾಯನ ಬರೆದ ಸುವಾರ್ತೆಯಿಂದ ಪ್ರಕಟಣೆವರೆಗೂ, ಓಕೆನಾ? ನಿಮ್ಗೆ ಹೇಗೆ ಅನಿಸುತ್ತೋ ಆಗ ಓದಿ. ಎಲ್ಲಿಂದಾದರೂ ಪ್ರಾರಂಭ ಮಾಡಿ ಈ ದೇವರ ಗ್ರಂಥ, ಈ ಪ್ರೇಮ ಪತ್ರವನ್ನು, ಈ ಪುನರ್ಜನ್ಮವನ್ನು ನೀಡುವಂಥ ಈ ಗ್ರಂಥವನ್ನು ಒಂದು ಸಾರಿ ನೀವು ಪರಿಶೀಲನೆ ಮಾಡಿ ತೆಗೆದುಕೊಂಡು ರಕ್ಷಣೆ ಹೊಂದಿ ನಿಮ್ಮ ಜೀವನ ಪಾವನ ಮಾಡಿಕೊಳ್ಳಿ. ಮುಂದಿನ ದಿನಮಾನಗಳಲ್ಲಿ ಇದೇ ಆದಿಕಾಂಡ 9ನೇ ಅಧ್ಯಾಯವನ್ನು ನಾವು ಮುಂದುವರಿಸ್ಕೊಂಡು ಹೋಗುವವರಾಗಿರ್ತೇವೆ. ಈ ದಿನದ ಮಾತುಗಳನ್ನು ದೇವರು ತಾನೇ ಆಶೀರ್ವದಿಸಲೆಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಈ ಸಮಯದಲ್ಲಿ ಅಪ್ಪ ನಿಮ್ಮ ಮಾತುಗಳನ್ನು ತಂದೆ ನಿಮ್ಮ ಮಕ್ಕಳಿಗೆ ತಿಳಿಸುವಂತೆ ಪರಿಶುದ್ಧಾತ್ಮನ ಸಹಾಯವನ್ನು ಕೊಡ್ತಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ತಂದೆ, ಕೇಳುವಂಥ ನಿಮ್ಮ ಮಕ್ಕಳಿಗೆ ತಂದೆ ಬೇಕಾದಂಥ ಜ್ಞಾನ ವಿವೇಕವನ್ನು ಕೊಡಿವಿ ತಂದೆ. ಈ ಲೋಕದ ಸೃಷ್ಟಿ ಒಡೆಯನು ಯಾರು? ಈ ಭೂಲೋಕಕ್ಕೆ ಸಕಲ ಮಾಂಸ, ಆಹಾರ ಮುಂತಾದನ್ನು ತಂದೆ ಐಶ್ವರ್ಯವನ್ನು ಕೊಟ್ಟು ಪರಿಪಾಲಿಸುತ್ತಿರುವಂಥ ಯಜಮಾನನು, ಒಡೆಯನು ತಂದೆ ನೀವೇ ಎಂದು ತಿಳಿದುಕೊಳ್ಳುವ ಹಾಗೆ ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯಿಟ್ಟು ತಮ್ಮ ಪಾಪಗಳಿಂದ ವಿಮುಕ್ತರಾಗುವುದಕ್ಕೆ ತಂದೆ ನೀವು ತನ್ನ ಮಾರ್ಗವನ್ನು ಸರಾಗ ಮಾಡಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ರಕ್ಷಕನಾದ ಕ್ರಿಸ್ತೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿನಪ್ಪ ತಂದೆ. ಆಮೇಲೆ ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು.